Good morning, student. Myself, Dr. L. Manju Bhargavi, Assistant Professor, Government First Grade College, Madhugiri. Session number 32, Semester 4th, Subject Commerce, and the paper is Indian Financial System, Program BCom of Tumkur University. In this session, the topic we are going to learn is hire purchase. Let's have the objective of the learning. The objective of the learning is to familiarize the students with the concept of hire purchase. Session outcome. The students will be able to understand the concept of hire purchase. Let's have the introduction part. Hire purchase is the legal term for a contract in which person usually agrees to pay for goods in parts or a percentage at a time. A hire purchase contract allows the buyer to hire the goods for a monthly rent. ಈ ಹೈಯರ್ ಪರ್ಚೇಸ್ ಅನ್ನೋದು ಒಂದು ಲೀಗಲ್ ಟರ್ಮ್ ಕಾಂಟ್ರಾಕ್ಟ್. ಇದರಲ್ಲಿ ಯೂಶ್ವಲಿ ದ ಗೂಡ್ಸ್ ಒಂದು ಸರ್ಟೆನ್ ಪರ್ಸೆಂಟೇಜ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ನ ಪೇ ಮಾಡೋದಕ್ಕೆ ಆಫ್ಟರ್ ದ ಪರ್ಚೇಸಿಂಗ್ ದೆ ಕ್ಯಾನ್ ಈವನ್ ಟೇಕ್ ದ ಗೂಡ್ಸ್ ಫಾರ್ ಆನ್ ಹೈಯರ್ ಫಾರ್ ಮಂತ್ಲಿ, ಅಂದರೆ ಒಂದು ರೀತಿ ಬಾಡಿಗೆ ಥರ ಮಂತ್ಲಿ ರೆಂಟ್ ಕೂಡ ತೊಗೋಬೋದು. ಮೀನಿಂಗ್ ಆಫ್ ಹೈಯರ್ ಪರ್ಚೇಸ್. Hire purchase system is a system of purchase under which the possession of the goods is offered by the seller to the buyer immediately on the condition that the price of the goods should be paid by the purchaser in a certain number of installments along with the interest at agreed rate, and the legal ownership of the goods will be transferred to the hire purchaser only after all the installments are paid. ಈ ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಸೆಲ್ಲರು ಬೈಯರ್ಗೆ ಗೂಡ್ಸ್ನ ಸೆಂಡ್ ಮಾಡಿ ಇಮಿಡಿಯೇಟಾಗಿ ಸೆಂಡ್ ಮಾಡಿ ಅವರು ಪೊಸೆಷನ್ಗೆ ತೊಗೋಬೋದು. ಬಟ್ ಆನ್ ಎ ಕಂಡೀಷನ್, ಒಂದು ಟರ್ಮ್ ಆ್ಯಂಡ್ ಕಂಡೀಷನ್ ಮೇಲೆ, ಇಷ್ಟು ನಂಬರ್ ಆಫ್ ಡೇಸ್ ಒಳಗಡೆ ಅಲಾಂಗ್ ವಿತ್ ದ ಇಂಟ್ರೆಸ್ಟು ಎಲ್ಲ ಇನ್ಸ್ಟಾಲ್ಮೆಂಟ್ನ ಪೇ ಮಾಡ್ತೀನಿ ಅಂತ ಅವನು ಬೈಯರ್ ಅಗ್ರಿ ಮಾಡಬೇಕಾಗುತ್ತೆ. ಇಟ್ಸ್ ಅ ಲೀಗಲ್ ಟರ್ಮ್, ಲೀಗಲ್ ಓನರ್ಶಿಪ್. ಇದರ ಫೈನಲ್ ಓನರ್ಶಿಪ್, ಲೀಗಲ್ ಓನರ್ಶಿಪ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಸೆಲ್ಲರಿಂದ ಬೈಯರ್ಗೆ ಅಂದರೆ ಅವನು ಕೊನೆಯ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ನಂತರ, ಆಫ್ಟರ್ ಪೇಯಿಂಗ್ ಆಲ್ ದ ಇನ್ಸ್ಟಾಲ್ಮೆಂಟ್ಸ್. Definition. Hire purchase is an agreement for buying expensive consumer goods where the buyer makes an initial down payment and pays the balance plus interest in installment. ಈ ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಬಯರ್ ಹಿ ವಿಲ್ ಬೈ ವೆರಿ ಎಕ್ಸ್ಪೆನ್ಸಿವ್ ಗೂಡ್ಸ್, ಎಕ್ಸ್ಪೆನ್ಸಿವ್ ಕನ್ಸ್ಯೂಮರ್ ಗೂಡ್ಸ್. ಈಗ ಅವನ ಹತ್ರ ಫುಲ್ ಕ್ಯಾಶ್ ಇರೋದಿಲ್ಲ ಅಂಥ ಟೈಮಲ್ಲಿ ಅವನೊಂದು ಇನಿಷಿಯಲ್ ಡೌನ್ ಪೇಮೆಂಟ್ ಅಂತ ಮಾಡ್ತಾನೆ. ಆಮೇಲೆ ಬ್ಯಾಲೆನ್ಸ್ ಅಮೌಂಟನ್ನ ನಂಬರ್ ಆಫ್ ಇನ್ಸ್ಟಾಲ್ಮೆಂಟಲ್ಲಿ ಅಲಾಂಗ್ ವಿತ್ ದ ಇಂಟ್ರೆಸ್ಟ್ ಹಿ ವಿಲ್ ಬಿ ಪೇಯಿಂಗ್ ಟು ದ ಸೆಲ್ಲರ್. Features of hire purchase agreement. Let us see what are the features of this hire purchase agreement. Number 1, the ownership of the goods passes from the buyer to seller only after payment of the last installment. ಈಗ ಈ ಓನರ್ಶಿಪ್ ಆಫ್ ದ ಗೂಡ್ಸ್ ಫ್ರಮ್ ದ ಸೆಲ್ಲರಿಂದ ಬೈಯರ್ಗೆ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ನಂತರ. ಈಚ್ ಇನ್ಸ್ಟಾಲ್ಮೆಂಟ್ ಈಸ್ ಟ್ರೀಟೆಡ್ ಆ್ಯಸ್ ಹೈಯರ್ ಚಾರ್ಜಸ್. ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ನು ಹೈಯರ್ ಚಾರ್ಜಸ್ ಪ್ರಕಾರ ಟ್ರೀಟ್ ಮಾಡಬೇಕಾಗುತ್ತೆ. ದ ಸೆಲ್ಲರ್ ಹ್ಯಾಸ್ ದ ರೈಟ್ ಟು ರೀಪೋಸೆಸ್ ದ ಗೂಡ್ಸ್ ಆ್ಯಂಡ್ ಫೋರ್ಫೀಟ್ ದ ಅಮೌಂಟ್ ಆಲ್ರೆಡಿ ರಿಸೀವ್ಡ್ ಇನ್ ಕೇಸ್ ದ ಬೈಯರ್ ಮೇಕ್ಸ್ ಎನಿ ಡಿಫಾಲ್ಟ್. ಈ ಒಂದು ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಸಪೋಸ್ ಯಾರಾದರೆ ಗೂಡ್ಸ್ನ ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತಾರೆ, ಅವರೇನಾದರೂ ಡಿಫಾಲ್ಟ್ ಪೇಮೆಂಟ್ ಮಾಡಿದರೆ, ಅಂದರೆ ಅವರೇನಾದರೂ ಪೇಮೆಂಟ್ ಸರಿಗೆ ಮಾಡಲಿಲ್ಲ ಅಂದರೆ ಅವರು ಎನಿ ಟೈಮ್ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿ ಮತ್ತೆ ವಾಪಸ್ ಪಡ್ಕೊತಾರೆ ಗೂಡ್ಸ್ನ. ಸೊ ಎನಿ ಟೈಮ್ ಹಿ ವಿಲ್ ಟೇಕ್ ದ ಪೊಸಿಷನ್ ಬ್ಯಾಕ್. ಆಮೇಲೆ ಇದರಲ್ಲಿ ಏನು ಆಲ್ರೆಡಿ ಅಡ್ವಾನ್ಸ್ ಬಂದಿದೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡೋ ಅಂಥ ಅಧಿಕಾರ ಇರುತ್ತೆ.
ಸೊ ದ ಸೆಲ್ಲರ್ ಹ್ಯಾಸ್ ಅ ರೈಟ್ ಟು ರೀಪೊಸೆಸ್ ದ ಗುಡ್ಸ್, ವಾಪಸ್ ತೊಗೊಂಡ್ಬಿಡ್ತಾನೆ ಗೂಡ್ಸ್ನ, ಆ್ಯಂಡ್ ಫೋರ್ಫೀಟ್ ದ ಅಮೌಂಟ್ ಆಲ್ರೆಡಿ ರಿಸೀವ್ಡ್ ಇನ್ ಕೇಸ್ ಈವನ್ ಎಷ್ಟು ಅವನು ಡೌನ್ ಪೇಮೆಂಟ್ ಅಂತ ಇನಿಷಿಯಲಲ್ಲಿ ಕಟ್ಟಿರ್ತಾನೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾನೆ. ಅದೇ ರೀತಿ ಇನ್ ಕೇಸ್ ಆಫ್ ಯಾವಾಗ ಸಪೋಸ್ ಏನಾದರೂ ಬೈಯರ್ ಏನಾದರೂ ಡಿಫಾಲ್ಟ್ ಮಾಡಿದಾಗ. ನೆಕ್ಸ್ಟ್ ಫೀಚರ್ ಬಂದು ದ ಫರ್ಮ್ ಹ್ಯಾಸ್ ದ ರೈಟ್ ಟು ಟರ್ಮಿನೇಟ್ ದ ಅಗ್ರಿಮೆಂಟ್ ಎನಿ ಟೈಮ್ ಬಿಫೋರ್ ದ ಪ್ರಾಪರ್ಟಿ ಪಾಸಸ್. ಈವನ್ ಈ ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಕಂಪ್ನಿಗೆ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡೋ ಅಂಥ ಅಧಿಕಾರ ಕೂಡ ಇರುತ್ತೆ. ಎನಿ ಟೈಮ್ ಬಿಫೋರ್ ಆ ಪ್ರಾಪರ್ಟಿ ಅವನಿಗೆ ಪಾಸಾಗೋ ಮುಂಚೆ ಅವನು ಇಂಟ್ರೆಸ್ಟ್ ಇಲ್ಲ ಅಥವಾ ಏನಾದರೂ ಸಮಾಧಾನ ಇಲ್ಲ ಅಂದಾಗ ಆ ಒಂದು ಆಟೋಮ್ಯಾಟಿಕಲಿ ಆ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡುವಂಥ ರೈಟ್ಸ್ ಕೂಡ ಇದೆ. The buyer takes the possession of the goods immediately and agrees to pay the total hired purchases in installment. ಗೂಡ್ಸ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಆದ ನಂತರ ಇಮಿಡಿಯೇಟಾಗಿ ಈ ಬೈಯರು ಸೆಲ್ಲರಿಂದ ಗೂಡ್ಸ್ನ ಪೊಸೆಸ್ ಮಾಡ್ಕೊತಾನೆ. ಅಂದರೆ ಅವನ ವಶಕ್ಕೆ ಗೂಡ್ಸ್ನ ತೊಗೊತಾನೆ. ಅಲ್ಲಿ ಅವನು ಅಗ್ರಿ ಮಾಡಿರ್ತಾನೆ ಕಂಡೀಷನಲ್ಲಿ ದ್ಯಾಟ್ ಅವನು ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ಜೊತೆಗೆ ಇಂಟ್ರೆಸ್ಟ್ ಜೊತೆಗೆ ರಿಮೈನಿಂಗ್ ಅಮೌಂಟ್ ಎಲ್ಲನೂ ಕೂಡ ಇನ್ ದ ಫಾರ್ಮ್ ಆಫ್ ಇನ್ಸ್ಟಾಲ್ಮೆಂಟ್ ಹಿ ವಿಲ್ ಪೇ ಅಂತ ಅವನಲ್ಲಿ ಕನ್ಫರ್ಮ್ ಮಾಡ್ತಾನೆ. ನೆಕ್ಸ್ಟ್ ದ ಹೈರರ್ ಹ್ಯಾಸ್ ಅನ್ ಆಪ್ಷನ್ ಟು ಪರ್ಚೇಸ್ ದ ಗೂಡ್ಸ್. ಹೈರರ್ಗೆ ಗೂಡ್ಸ್ನ ಪರ್ಚೇಸ್ ಮಾಡುವಂಥ ಆಪ್ಷನ್ ಕೂಡ ಇದೆ. ದ ಸೆಲ್ಲರ್ ಮೇ ನೋಟಿಫೈ ದ ಹೈರರ್ ಬಿಫೋರ್ ದ ಪವರ್ ಟು ರೀಪೊಸೆಸ್ ಈಸ್ ಎಕ್ಸಸೈಡ್. ಸಪೋಸ್ ಏನಾದರೂ ರೀಪೊಸೆಸ್ ಮಾಡ್ಕೊಳ್ಳೋ ಟೈಮಲ್ಲಿ ಅಥವಾ ಆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಆದಮೇಲೆ ನಂತರ ಓನರ್ಶಿಪ್ ಟ್ರಾನ್ಸ್ಫರ್ ಆಗುವಾಗ ಸೆಲ್ಲರ್ ಬಯರ್ಗೆ ನೋಟಿಫೈ ಮಾಡ್ತಾನೆ. ಇಲ್ಲ ಇಂಟ್ರೆಸ್ಟ್ ಇಲ್ಲ, ಏನಾದರೂ ಡಿಫಾಲ್ಟ್ ಇವನೇನಾದರೂ ಪೇಮೆಂಟ್ ಸರಿಗೆ ಪೇ ಮಾಡಲಿಲ್ಲ ಅಂದರೆ ಅವನು ರೀಪೊಸೆಸ್ ಮಾಡ್ಕೊತಾನೆ ಅಂತ ಕೂಡ ಅವನು ಅಡ್ವಾನ್ಸಾಗೆ ಇನ್ಫಾರ್ಮ್ ಮಾಡ್ತಾನೆ. In hire purchase transaction, the goods are let out on hire by financing company, that is creditor, to the hire purchase customer, hirer. ಇವ್ರನ್ನ ಹೈರರ್ ಅಂತ ಹೇಳ್ತಾರೆ, ಹೈಯರ್ ಪರ್ಚೇಸ್ ಕಸ್ಟಮರ್ನ. The buyer is required to pay an agreed amount in periodical instruments during a given period. ಇದರಲ್ಲಿ ಬಯರು ಪೀರಿಯಾಡಿಕಲಿ ಅಂದರೆ ಮಂತ್ ವೈಸು ಒಂದು ಫಿಕ್ಸ್ಡ್ ಅಮೌಂಟನ್ನ ಒಂದು ಡೇಟ್ ಒಳಗಡೆ ಅಲಾಂಗ್ ವಿತ್ ಇಂಟ್ರೆಸ್ಟ್ ಪೇ ಮಾಡಬೇಕಾಗಿರುತ್ತೆ. ದ ಓನರ್ಶಿಪ್ ಆಫ್ ದ ಪ್ರಾಪರ್ಟಿ ರಿಮೇನ್ಸ್ ವಿತ್ ದ ಕ್ರೆಡಿಟರ್ ಆ್ಯಂಡ್ ಪಾಸಸ್ ಆನ್ ಟು ದ ಹೈಯರ್ ಆನ್ ದ ಪೇಮೆಂಟ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಆ ಕ್ರೆಡಿಟರ್ ಯಾರಿದ್ದಾರೆ, ಆ ಫೈನಾನ್ಸಿಂಗ್ ಕಂಪನಿ ಆಗಿರ್ಬೋದು ಅಥವಾ ಆ ಸೇಲ್ ಮಾಡುವಂಥ ಸೆಲ್ಲರ್ ಆಗಿರ್ಬೋದು, ಅವ್ರ ಕಡೆ ಓನರ್ಶಿಪ್ ಉಳ್ಕೊಂಡಿರುತ್ತೆ. ಅದು ಕಂಪ್ಲೀಟಾಗಿ ಬಯರ್ಗೆ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಅವನು ಎಲ್ಲ ಇನ್ಸ್ಟಾಲ್ಮೆಂಟನ್ನ ಇಂಟ್ರೆಸ್ಟ್ ಜೊತೆ ಬಡ್ಡಿ ಸಮೇತ ಎಲ್ಲ ಕೊನೆಯ ಇನ್ಸ್ಟಾಲ್ಮೆಂಟ್ನ ಪೇ ಮಾಡಿದಾಗ ಆ ಒಂದು ಫೈನಾನ್ಸ್ ಕಂಪ್ನಿಯಿಂದ ಈ ಒಂದು ಬಯರ್ಗೆ ಆ ಓನರ್ಶಿಪ್ಪು, ಲೀಗಲ್ ಓನರ್ಶಿಪ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. This hire purchase agreement is defined in the Hire Purchase Act 1972. ಈ ಹೈಯರ್ ಪರ್ಚೇಸ್ ಆ್ಯಕ್ಟ್ 1972ನಲ್ಲಿ ಏನು ಹೇಳುತ್ತೆ ಅಂದರೆ, ಇಟ್ಸ್ ಅ ಪೆಕ್ಯುಲರ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ ಇನ್ ವಿಚ್ ದ ಗೂಡ್ಸ್ ಆರ್ ಲೆಟ್ ಆನ್ ಹೈಯರ್ ವಿತ್ ಎನ್ ಆಪ್ಷನ್ ಟು ದ ಹೈರರ್ ಟು ಪರ್ಚೇಸ್ ದೆಮ್. ಇದು ಒಂದು ರೀತಿ ಪೆಕ್ಯುಲರ್ ಟ್ರಾನ್ಸಾಕ್ಷನ್. ಇಲ್ಲಿ ಗೂಡ್ಸ್ನ ಬಾಡಿಗೆಗೆ ಲೆಟ್ ಔಟ್ ಆನ್ ಹೈಯರ್ ಬಾಡಿಗೆಗೆ ಕೊಟ್ಟಿರ್ತಾರೆ ಆ್ಯಂಡ್ ಆಲ್ಸೋ ಒಂದು ಆಪ್ಷನ್ನು ಕೂಡ ಕೊಟ್ಟಿರ್ತಾರೆ. ಪರ್ಚೇಸರ್ ಅದನ್ನು ಪರ್ಚೇಸ್ ಮಾಡ್ಕೋಬೋದು ಅಂತ ಒಂದು ಆಪ್ಷನ್ ಕೂಡ ಇರುತ್ತೆ. ಬೇಸಿಕಲಿ ಹೈಯರ್ ಅಂದರೆ ರೆಂಟಲ್ ಹೈಯರ್ ಕೆಲವು ಪೀರಿಯಡ್ಗೆ ಮಾತ್ರ ಅವನು ರೆಂಟಲ್ ಕೊಟ್ಟಿರ್ತಾನೆ. ಬಟ್ ದೇರ್ ವಿಲ್ ಆಲ್ವೇಸ್ ಬಿ ಎನ್ ಆಪ್ಷನ್ ಟು ದ ಹೈಯರರ್ ದಟ್ ಹೀ ಕ್ಯಾನ್ ಪರ್ಚೇಸ್ ದೆಮ್. ಸೊ ಈ ಹೈಯರ್ ಪರ್ಚೇಸ್ ಆ್ಯಕ್ಟ್ ಬಂದು 1972ನಲ್ಲೇ ಎಸ್ಟಾಬ್ಲಿಷ್ ಆಗಿರುತ್ತೆ. ಹೈಯರ್ ಪರ್ಚೇಸ್ ಫೈನಾನ್ಸಿಂಗ್ ಕಂಪನೀಸ್ ಬಗ್ಗೆ ಹೇಳೋದಾದರೆ, ದ ಕ್ರೆಡಿಟ್ ಇನ್ವಾಲ್ವ್ಡ್ ಇನ್ ದ ಇನ್ಸ್ಟಾಲ್ಮೆಂಟ್ಸ್ ಪ್ಲ್ಯಾನ್ ಈಸ್ ಪ್ರೊವೈಡೆಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಈಗ ಅವನು ಏನಾದರೂ ಒಂದು ಗೂಡ್ಸ್ನ ಪರ್ಚೇಸ್ ಮಾಡಬೇಕಂದ್ರೆ ಅವನಿಗೆ ಸಾಲ ಯಾರು ಕೊಡ್ತಾರೆ? ಕೆಲವು ಫೈನಾನ್ಷಿಯಲ್ ಕಂಪನೀಸ್ ಟೈಅಪ್ ಆಗಿರುತ್ತೆ ಈ ಒಂದು ಸೆಲ್ಲರ್ ಜೊತೆ. Those financial institutions will provide the finance to these hire purchases.
Higher purchase facilities are needed mostly by small buyers of equipment, whether engaged in farming, fishing, or manufacturing. ಜನರಲ್ ಆಗಿ ಈ ಒಂದು ಹೈಯರ್ ಪರ್ಚೇಸ್ ಫೆಸಿಲಿಟಿ ಅಥವಾ ಈ ರೀತಿ ಹೈಯರ್ ಪರ್ಚೇಸಲ್ಲಿ ಗೂಡ್ಸ್ನ ಪರ್ಚೇಸ್ ಮಾಡಬೇಕು ಅನ್ನೋರು ಫಾರ್ಮಿಂಗ್ ಅಂದರೆ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ ಎಕ್ವಿಪ್ಮೆಂಟ್ಸ್, ಸ್ವಲ್ಪ ಹೆವಿ ಎಕ್ವಿಪ್ಮೆಂಟ್ಸ್ ದೇ ಕ್ಯಾನ್ ಪರ್ಚೇಸ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಫಾರ್ಮಿಂಗ್ ಅಥವಾ ಫಿಶಿಂಗ್, ಈವನ್ ಮೀನುಗಾರಿಕೆಯಲ್ಲಿ ಕೂಡ ಅವರು ಗೂಡ್ಸ್ನ ಹೈಯರ್ ಪರ್ಚೇಸಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರೀಸಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಕೂಡ ಕೆಲವು ಮೆಷಿನರೀಸ್ ಇರ್ಬೋದು ಅಥವಾ ಕೆಲವು ಟೆಕ್ನಾಲಜಿ ಇಂಪೋರ್ಟ್ ಮಾಡ್ಕೊಂಡಿರೋವಂಥ ಹೊಸ ಮಾಡರ್ನ್ ಪಾರ್ಟ್ಸ್ ಇರ್ಬೋದು, ಟೂಲ್ ಪಾರ್ಟ್ಸ್ ಇರ್ಬೋದು. ಸೊ ಇವನ್ನೆಲ್ಲ ಬೇರೆ ಕಡೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಖುದ್ದಾಗಿ ಇಮಿಡಿಯೇಟ್ ಕ್ಯಾಶ್ ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ. ಅಂಥ ಸಮಯದಲ್ಲಿ ಅವರು ಈ ಹೈಯರ್ ಪರ್ಚೇಸ್ ಆಪ್ಷನ್ಗೆ ಹೋಗ್ಬೋದು ಆ್ಯಂಡ್ ದ ಫೈನಾನ್ಸ್ ಕಂಪನೀಸ್ ವಿಲ್ ಮೇಕ್ ದ ಫೈನಾನ್ಸ್. Small transport operations for purchase of vehicles, new or old. ಈವನ್ ಹೊಸ ವೆಹಿಕಲ್ ಪರ್ಚೇಸ್ ಮಾಡ್ಕೋಬೇಕಾದ್ರೂ ಅಥವಾ ಹಳೆ ವೆಹಿಕಲ್ನ ಪರ್ಚೇಸ್ ಮಾಡಬೇಕಾದ್ರೂ ಕೂಡ ಈ ಫೈನಾನ್ಷಿಯಲ್ ಕಂಪನೀಸ್ ವಿಲ್ ಕಮ್ ಫಾರ್ವರ್ಡ್ ಆ್ಯಂಡ್ ದೇರ್ ಸ್ಪೇರ್ ಪಾರ್ಟ್ಸ್, ಈವನ್ ಕೆಲವು ವೆಹಿಕಲ್ಸ್ನ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು. ಹಾಗೆ ಹೌಸ್ ಹೋಲ್ಡ್ ಪರ್ಚೇಸ್ ಆಫ್ ಕನ್ಸ್ಯೂಮರ್ ಡ್ಯೂರಬಲ್ ಸಚ್ ಆಸ್ ಬೈಸಿಕಲ್ಸ್ ಆಗಿರ್ಬೋದು, ಕಾರ್ಸು, ಎಲೆಕ್ಟ್ರಿಕ್ ಫ್ಯಾನ್ಸು, ಸೀವಿಂಗ್ ಮಿಷಿನ್ಸು, ರೆಫ್ರಿಜರೇಟರ್ಸು, ಟಿ ವಿ ಸೆಟ್ಸ್ ಎಟ್ಸೆಟ್ರಾ. ಸೊ ಈ ರೀತಿ ಎಲ್ಲ ಕನ್ಸ್ಯೂಮರ್ ಡ್ಯೂರಬಲ್ ಗೂಡ್ಸ್ನ ಕೂಡ ಪರ್ಚೇಸ್ ಕೊಂಡ್ಕೊಳ್ಳೋದಕ್ಕೆ ದೇ ಕ್ಯಾನ್ ಆಪ್ಟ್ ಫಾರ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಆ್ಯಂಡ್ ದ ಫೈನಾನ್ಷಿಯಲ್ ಕಂಪನೀಸ್ ವಿಲ್ ಮೇಕ್, ದೀಸ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಮೇಕ್ ದ ಫೈನಾನ್ಸ್. At present, the higher purchase form of credit is provided by private higher purchase financial institutions, commercial banks and the state finance corporations. So at present ಈ ಒಂದು ಹೈಯರ್ ಪರ್ಚೇಸ್ ಕ್ರೆಡಿಟ್ ಯಾರು ಕೊಡ್ತಿದ್ದಾರೆ ಅಂತಂದರೆ, ಈ ಹೈಯರ್ ಪರ್ಚೇಸ್ ರೀತಿ ಟ್ರಾನ್ಸಾಕ್ಷನ್ ಗೂಡ್ಸ್ ಪರ್ಚೇಸ್ಗೆ ಪ್ರೈವೇಟ್ ಹೈಯರ್ಡ್ ಪರ್ಚೇಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಾಗೆ ಕಮರ್ಷಿಯಲ್ ಬ್ಯಾಂಕುಗಳು, ಅದೇ ರೀತಿ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಕೂಡ ಹೈಯರ್ ಪರ್ಚೇಸ್ಗೆ ಸಾಲವನ್ನು ನೀಡುತ್ತೆ. ಫಾರ್ ಎಂಕರೇಜಿಂಗ್ ಸ್ಮಾಲ್ ಎಂಟರ್ಪ್ರಿನರ್ಸ್ ಟು ಸೆಟ್ ಅಪ್ ಅ ಶಾಪ್ ಆ್ಯಂಡ್ ಎಕ್ಸಿಸ್ಟಿಂಗ್ ಸ್ಮಾಲ್ ಪ್ರೊಡ್ಯೂಸರ್ಸ್, ಫಾರ್ಮರ್ಸ್ ಆಗಿರ್ಬೋದು, ಬೇರೆ ಇನ್ನಿತರ ಸಣ್ಣ ಪುಟ್ಟ ಬಿಸ್ನೆಸ್ಗಳು, ಸಣ್ಣ ಪುಟ್ಟ ಒಂದು ವ್ಯಾಪಾರಗಳು ಮಾಡೋದಕ್ಕೆ, ಅಥವಾ ಟು ಯೂಸ್ ಮಾಡರ್ನ್ ಟೂಲ್ಸ್ ಆ್ಯಂಡ್ ಇಂಪ್ಲಿಮೆಂಟ್, ಅಂದರೆ ಅವರ ಕಂಪ್ನಿಯಲ್ಲಿ ಹೊಸದಾಗಿ ಮಾಡೆಲ್ಸ್ ನವೀಕರಿಸೋದು ಅಂತ ಹೇಳ್ತಾರೆ. ಹೊಸದಾಗಿ ಇಂಪ್ಲಿಮೆಂಟ್ ಏನಾದರೂ ಮಾಡಬೇಕು ಅಂದರೆ ಅಥವಾ ಹೊಸ ಟೂಲ್ಸು, ಹೊಸ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಅವರು ಕೂಡ ಈ ಹೈಯರ್ ಪರ್ಚೇಸ್ ಸಿಸ್ಟಮ್ಗೆ ಹೋಗ್ತಾರೆ. ನೆಕ್ಸ್ಟು, ಹೈಯರ್ ಪರ್ಚೇಸ್ ಕ್ರೆಡಿಟ್ ಕ್ಯಾನ್ ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್. ಇಂಥ ಒಂದು ಸಂದರ್ಭದಲ್ಲಿ ಹೈಯರ್ ಪರ್ಚೇಸ್ ಸಿಸ್ಟಮ್ಮು ಒಂದು ಇಂಪಾರ್ಟೆಂಟ್ ರೋಲ್ನ ಪೇ ಮಾಡುತ್ತೆ ಅಂತ ಹೇಳ್ಬೋದು. ಈ ಸ್ಟಾರ್ಟಿಂಗಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ಗಳು, ಫಾರ್ ಸ್ಮಾಲ್ ಎಂಟರ್ಪ್ರಿನರ್ಸ್ ಟು ಸೆಟ್ ಅಪ್ ಶಾಪ್ ಆ್ಯಂಡ್ ಎಕ್ಸಿಸ್ಟಿಂಗ್ ಸ್ಮಾಲ್ ಪ್ರಾಡಕ್ಟ್ಸ್ ಎಟ್ಸೆಟ್ರಾ. The important features of higher purchase financial institutions in India. ಈ ಹೈಯರ್ ಪರ್ಚೇಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ಸಣ್ಣ ಫೀಚರ್ಸ್ಗಳೇನು ಅಂತ ನೋಡೋಣ ಕೊನೆಯದಾಗಿ. ದೇ ಆರ್ ಬೆಟರ್ ಡೆವಲಪ್ಡ್ ಆ್ಯಂಡ್ ಆರ್ಗನೈಸ್ಡ್ ಇನ್ ಸದರ್ನ್ ರೀಜನ್ ದ್ಯಾನ್ ಇನ್ ಅದರ್ ಏರಿಯಾಸ್. ಈ ರೀತಿ ಹೈಯರ್ ಪರ್ಚೇಸ್ ಸಾಲದಲ್ಲಿ ಇನ್ವಾಲ್ವ್ ಆಗುವಂಥ ಎಲ್ಲ ಕ್ರೆಡಿಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾವೆ, ಕ್ರೆಡಿಟ್ ಕೊಡುವಂಥ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಸೌತ್ ರೀಜನಲ್ಲಿ ತುಂಬ ಡೆವಲಪ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಬೇರೆ ಏರಿಯಾಸ್ಗಿಂತಲೂ ಸದರನ್ ಪಾರ್ಟ್ ಇನ್ ಇಂಡಿಯಾದಲ್ಲಿ ಸೌತ್ ರೀಜನಲ್ಲಿ ತುಂಬ ಡೆವಲಪ್ ಆಗಿದ್ದಾವೆ. ನೆಕ್ಸ್ಟ್, they are better developed and organized in southern region than in other areas. There are large number of individuals and partnerships in this field. ಈ ಒಂದು ಹೈಯರ್ ಪರ್ಚೇಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಲಾರ್ಜ್ ನಂಬರ್ ಆಫ್ ಇಂಡಿವಿಜುವಲ್ಸ್, ಅಂದರೆ ತುಂಬ ಇಂಡಿವಿಜುವಲ್ಸ್ ಇನ್ವಾಲ್ವ್ ಆಗಿರ್ತಾರೆ ಈ ಒಂದು ಫೀಲ್ಡಲ್ಲಿ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಕೂಡ ಈ ಒಂದು ಹೈಯರ್ ಪರ್ಚೇಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ವಾಲ್ವ್ ಆಗಿರ್ತವೆ. ನೆಕ್ಸ್ಟ್,
Many small hire purchase agencies include in such undesirable practices as changing exorbitant rates of interest, forcible repossession for the vehicle, finance, etc. ಕೆಲವು ಸ್ಮಾಲ್ ಅಂದರೆ ಸಣ್ಣ ಪ್ರಮಾಣದಲ್ಲಿರುವಂಥ ಹೈಯರ್ ಪರ್ಚೇಸ್ ಏಜೆನ್ಸಿಗಳೇನಿದ್ದಾವೆ ಅವು ಅನ್ಡಿಸೈರಬಲ್ ಪ್ರಾಕ್ಟೀಸಸ್ ಸಚ್ ಆಸ್ ಚೇಂಜಿಂಗ್ ಎಕ್ಸಾಬಿಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಫೋರ್ಸಬಲ್ ಪೊಸೆಷನ್ ಮಾಡ್ಕೊಳ್ಳೋಂಥದ್ದು ಅಥವಾ ಫಾರ್ ದ ಆಫ್ ದ ವೆಹಿಕಲ್ ಫೈನಾನ್ಸ್ ಎಟ್ಸೆಟ್ರಾ. ಹಾಗೆ 4ನೇ ಪಾಯಿಂಟು, ದ ಡಿಮ್ಯಾಂಡ್ ಫಾರ್ ದ ಹೈಯರ್ ಪರ್ಚೇಸ್ ಎಕ್ಸೀಡ್ ಕನ್ಸಿಡರಬಲಿ ದ ಸಪ್ಲೈ ಆಫ್ ದ ಫಂಡ್ಸ್ ಫಾರ್ ದ ಸೇಮ್. ಈ ಒಂದು ಹೈಯರ್ ಪರ್ಚೇಸ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗುವಂಥ ಗೂಡ್ಸ್ ಅಥವಾ ಕನ್ಸ್ಯೂಮರ್ ಅಥವಾ ಕ್ರೆಡಿಟನ್ನು ಸಪ್ಲೈ ಮಾಡೋದಕ್ಕಿಂತಲೂ ಜಾಸ್ತಿ ದ ಡಿಮ್ಯಾಂಡ್ ವಿಲ್ ಬಿ ವೆರಿ ಹೈ ಫಾರ್ ದೀಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಸಾಲನ್ನು ಪಡೆಯೋದಕ್ಕೆ ಇದು ತುಂಬ ಎಸೆನ್ಷಿಯಲ್ ಇರುತ್ತೆ. ಸಪ್ಲೈ ಆಫ್ ದ ಫಂಡ್ಸ್ ಫಾರ್ ದ ಸೇಮ್. The demand for the higher purchases exceed considerably the supply of the funds for the same. So thank you so much students for your cooperation. So I want all of you to go through the features of higher purchase agreement and also higher purchase financial institutions and also their features etc. ಸೊ ಈ ಒಂದು ಸೆಷನ್ಗೆ ಸಂಬಂಧಪಟ್ಟಂಗೆ ಸ್ಟಡಿ ಮೆಟೀರಿಯಲು, ಮಲ್ಟಿಪಲ್ ಚಾಯ್ಸ್ ಎಲ್ಲ ಇದ್ದಾವೆ. ಸೊ ನೀವು ಎಲ್ಲ ಕೂಡ ಅದನ್ನು ಓದ್ಕೋಬೇಕು. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಆ್ಯಂಡ್ ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ವಿತ್ ಸಮ್ ಅದರ್ ಟಾಪಿಕ್. ಥ್ಯಾಂಕ್ ಯು.